ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಅಚ್ಚುಗೌಡ. ಏನಪ್ಪ ಅಂದರೆ ಇವತ್ತು ಚಿಕನ್ ತಿನ್ನಬೇಕು ಅನಿಸು, ಹಾಗಾಗಿ ಒಂದು ಚಿಕನ್ ರೆಸಿಪಿ ಮಾಡ್ತಿದ್ದೀನಿ. ಅದು ಬೇಗ ಬೇಗ ಅರ್ಜೆಂಟಾಗಿ ಮಾಡ್ಕೊಳ್ಳೋದು. ಬ್ಯಾಚುಲರ್ ಚಿಕನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಮಾಡ್ತಿದ್ದೀನಿ ವಿಡಿಯೋ. ಒಂದು 4 ಈರುಳ್ಳಿ ಚಾಪ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೆ. ಅದಕ್ಕೆ ಹೋಲ್ ಸ್ಪೈಸಸ್ ಹಾಕಿ ಆನಿಯನ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಗೋಲ್ಡನ್ ಬ್ರೌನ್ ಪಿಂಕಿಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಉಪ್ಪು ಹಾಕೋತಿದ್ದೀನಿ. ಹಾಗೆ ಒಂದು 4 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಅದು ಟೇಸ್ಟಿಗಷ್ಟೇ, ಮತ್ತು ಖಾರನೂ ಹಾಕ್ತೀವಿ ಚಿಲ್ಲಿ ಪೌಡರು. ಸೊ ಹಾಗಾಗಿ ಒಂದು 4 ಅಷ್ಟೇ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಇದು ಇಷ್ಟು ಸಾಕು ನಮಗೆ. ಅದ್ರ ಜೊತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಬೇರೇನು ಬೇಡ, ನಿಮಗೇನು ಖಾರ ಬೇಕಾಗುತ್ತೋ ಅದಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ ಸಾಕು. ನನಗಿದು ಇಷ್ಟು ಸಾಕು. ಅಂದರೆ ನಾನು ಬ್ಯಾಚುಲರ್ ಚಿಕನ್ ಅಂತ ಹೇಳಿದ್ದಕ್ಕೋಸ್ಕರ ಇಷ್ಟ ಆದರೆ ಸಾಕು. ಅದಾದಮೇಲೆ ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ ಒಂದು ಸ್ವಲ್ಪ ಹೊತ್ತು ಬೇಯೋವರೆಗೂ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದಾದಮೇಲೆ ತೊಳೆದಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಬ್ಯಾಚುಲರ್ಸ್ಗೆ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಪಿ ಜಿಯಲ್ಲಿ ಅಲ್ಲಿ ಇಲ್ಲಿ ಇರ್ತಾರಲ್ವ ಬ್ಯಾಚುಲರ್ಸು, ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ, ಅವ್ರಿಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಒಂದು ಹಾಫ್ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಏನು ನೀರು ಬೇಡ. ನೋಡಿ ನಾನು ಹಾಫ್ ಅಷ್ಟೇ ಹಾಕ್ಕೊಂಡಿದ್ದೆ, ಇಷ್ಟು ನೀರು ಬಿಟ್ಕೊಂಡಿದ್ದೆ. ಅದು ಕೊತ್ತ ಅಂತ ಕುದೀತಿದೆ. ಒಂದು ಸ್ವಲ್ಪ ಆಯಿಲಿ ಬಿಟ್ಕೊಳ್ಳುತ್ತೆ. ನಾನು ಎಣ್ಣೆನೂ ಸ್ವಲ್ಪ ಕಮ್ಮಿನೇ ಹಾಕಿದೆ, ಯಾಕಂದರೆ ಚಿಕನಲ್ಲಿ ಎಣ್ಣೆ ಬಿಡುತ್ತೆ ಅಂತ. ಅದಾದಮೇಲೆ ಈಗ ಬೆಂದಿದೆ ಸಾಕು. ಒಂದು ಸ್ವಲ್ಪ ಖಾರ ಚೆಕ್ ಮಾಡಿಕೊಂಡು, ನಿಮಗೆ ಖಾರ ಇಲ್ಲ ಉಪ್ಪು ಬೇಕಂದರೆ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಯಮ್ಮಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ವೈಟ್ ರೈಸ್ಗೆ, ಚಪಾತಿ, ಪೂರಿಗೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ತಿನ್ನಬೇಕು ಅಂತ ಅನಿಸ್ತು. ನಾನು ಅನ್ನಕ್ಕೆ ಸರ್ವ್ ಮಾಡ್ಕೊಂಡಿದ್ದೆ. ಸೂಪರಾಗಿತ್ತು ರೆಸಿಪಿ ಮಾತ್ರ. ಟ್ರೈ ಮಾಡಿ ನೋಡಿ. ಬಾಯ್.